ಮಂದಿರದ ಒಳಗೆ ಹೋಗೋಕ್ಕೋಸ್ಕರ ಕೋಟಿ ಕೋಟಿ ಜನ ಕಾಯ್ತಾ ಇದ್ರು. ಅದೇ ಮಂದಿರದ ಒಳಗಿಂದ ರಿಪಬ್ಲಿಕ್ ಕನ್ನಡ ನೇರ ಪ್ರಸಾರದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇದೀಗ ಮಂದಿರದ ಒಳಗೆ ಹೋಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ತಂಡ. ಅಯೋಧ್ಯೆಯ ರಾಮನ ಜನ್ಮಭೂಮಿಯಲ್ಲಿ ತಲೆ ಎತ್ತಿ ನಿಂತಿರುವ ಭವ್ಯ ರಾಮ ಮಂದಿರದ ಒಳಭಾಗಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಕನ್ನಡದ ಜನರಿಗೆ ಭರವಸೆಯನ್ನ ನೀಡಿತು ರಿಪಬ್ಲಿಕ್ ಕನ್ನಡ. ರಾಮ ಮಂದಿರದ ಅಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ, ಹಾಗೆ ಮೊದಲ ಚಿತ್ರಗಳನ್ನ, ಹಾಗೆ ಇಲ್ಲಿನ ಅಮೋಘ ಕಾರ್ಯಕ್ರಮಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳಿ, ಅದರಂತೆಯೇ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ಇದೀಗ ಅಯೋಧ್ಯೆಯ ರಾಮ ಮಂದಿರದ ಸಿಂಹದ್ವಾರದಿಂದ ಮೆಟ್ಟಿಲುಗಳನ್ನ ಹತ್ತಿ ಆ ಒಂದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ರಾಮಲಲ್ಲನ ದರ್ಶನವನ್ನ ಮಾಡೋ ಸಲುವಾಗಿ ರಿಪಬ್ಲಿಕ್ ಕನ್ನಡ ತಂಡ ಹೋಗ್ತಾ ಇದೆ. ನನ್ನ ಜೊತೆಯಲ್ಲಿ ಕ್ಯಾಮ್ರಾ ಪರ್ಸನ್ ಶಿವು, ಹಾಗೆ ನನ್ನ ಕಲೀಗ್ ಶ್ರುತಿ, ನಮ್ಮ ಮೂವರ ತಂಡ ಇದೀಗ ಇಡೀ ಕರುನಾಡಿನ ಜನರಿಗೆ ದಿವ್ಯವಾದ ರಾಮ ಮಂದಿರದ ದರ್ಶನವನ್ನ ಮಾಡಿಸೋ ಸಲುವಾಗಿ ಹೋಗ್ತಾ ಇದ್ದೀವಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಒಂದು ರಾಮ ಮಂದಿರ, ಇದೇ ಒಂದು ಮಂದಿರ ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆಯನ್ನ ಕಂಡಿರ್ತಕ್ಕಂತಹ ಭವ್ಯ ದಿವ್ಯ ಮಂದಿರ. ಒಳಭಾಗಕ್ಕೆ ಹೋಗೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಗರ್ಭಗುಡಿಯನ್ನ ಪ್ರವೇಶ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡದ ತಂಡ. ನೇರ ಪ್ರಸಾರದಲ್ಲಿ ಕನ್ನಡಿಗರಿಗೆ ರಾಮಲಲ್ಲನ ದರ್ಶನವನ್ನ ಮಾಡಿಸೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ತಂಡ ಮಾಡ್ತಾ ಇದೆ. ಮಂದಿರದ ಮುಖ್ಯ ದ್ವಾರ, ಇನ್ನು ಮೇಲ್ಭಾಗದಲ್ಲಿ ಮಂದಿರದ ಗರ್ಭಗುಡಿ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಎಷ್ಟು ಅಮೋಘವಾಗಿ, ಎಷ್ಟು ಅತ್ಯುನ್ನತವಾಗಿ, ಹಾಗೆ ವಿಹಂಗಮವಾಗಿ, ನಯನ ಮನೋಹರವಾಗಿ, ಎಷ್ಟು ಪದಗಳನ್ನು ಹುಡುಕಿದ್ರೂ ಕೂಡ ಸಾಕಾಗೋದಿಲ್ಲ. ಆ ರೀತಿಯಾಗಿ ವರ್ಣಕ್ಕೆ ಅತೀತವಾಗಿ ನಿರ್ಮಾಣವಾಗಿದೆ ಈ ಭವ್ಯ ರಾಮ ಮಂದಿರ. ಕನ್ನಡದ ಪ್ರಥಮ ಚಾನೆಲ್ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ರಾಮ ಮಂದಿರದ ಒಳಗಿನಿಂದ ನೇರ ಪ್ರಸಾರದಲ್ಲಿ ನಿಮಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲನ ದರ್ಶನವನ್ನು ಮಾಡಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದೇ ಒಂದು ಜಾಗದಲ್ಲಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತಹ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಇಲ್ಲೇ ಕೂತು ಪ್ರಧಾನಿ ನರೇಂದ್ರ ಮೋದಿ ಅವರು, ಹಾಗೆ RSSನ ಮುಖಂಡರಾದ ಮೋಹನ್ ಭಾಗವತ್, ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್, ಹಾಗೆ ಗವರ್ನರ್ ಆನಂದಿಬೆನ್ ಪಟೇಲ್, ಹಾಗೆ ಮುಖ್ಯ ಪ್ರಧಾನ ಅರ್ಚಕರು, ಈ 5 ಕೂತು ಪೂಜೆಯನ್ನು ಸಲ್ಲಿಸಿದ್ದು ಇದೇ ಒಂದು ಜಾಗದಲ್ಲಿ. ಗರ್ಭಗೃಹದ ಒಳಗಡೆ ವಿರಾಜಮಾನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಪ್ರಭುವಿನ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಿ. ಬಂಗಾರದ ದ್ವಾರ ಇದನ್ನ ಕೂಡ ಮೊಟ್ಟ ಮೊದಲಿಗೆ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಈ ಒಂದು ಏನು ಬಂಗಾರದ ದ್ವಾರದ ಫೋಟೋವನ್ನು ಕೂಡ ಮೊಟ್ಟ ಮೊದಲಿಗರಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಅದೇ ಒಂದು ಸ್ವರ್ಣ ದ್ವಾರವನ್ನು ನೇರ ಪ್ರಸಾರದಲ್ಲಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಗರ್ಭಗುಡಿಯ ಒಳಗಡೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಈಗಷ್ಟೇ ಗರ್ಭಗುಡಿಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಇದೇ ಒಂದು ರಾಮಚಂದ್ರನ ಸನ್ನಿಧಾನದಲ್ಲಿ ಇವತ್ತು ವಿಹಂಗಮವಾದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿದೆ. ಇನ್ನೇನು ಭಕ್ತರ ಸಾರ್ವಜನಿಕರ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ಈ ಮಂದಿರ ಮುಕ್ತವಾಗಲಿದೆ. ಅದರ ನಡುವೆ ರಿಪಬ್ಲಿಕ್ ಕನ್ನಡ ನಿಮಗೆ ಮಂದಿರದ ಒಳಭಾಗದ ದೃಶ್ಯವನ್ನ ಹಾಗೆ ಗರ್ಭಗುಡಿಯ
ಭಾಗದ ದೃಶ್ಯವನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ್ ಶ್ರುತಿ ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಶ್ರುತಿ, ಇದೊಂದು ಮಂದಿರಕ್ಕೋಸ್ಕರ ನಡೆದ ಸಂಘರ್ಷ ಹಾಗೆ ಹೋರಾಟ, ಆ ಜಾಗದಲ್ಲಿ ನಾವಿದ್ದೀವಿ, ಹೇಗನ್ನಿಸ್ತಾ ಇದೆ? ಮೈ ರೋಮಾಂಚನ ಆಗುತ್ತೆ. ಒಳಗಡೆ ಬರ್ತಾ ಇದ್ದಂತೆ ಕೋಟ್ಯಾನುಕೋಟಿ ಹಿಂದೂಗಳು ಕಾತ್ರದಿಂದ ಕಾಯ್ತಾ ಇದ್ದಾರಲ್ಲ. ಮೋಸ್ಟ್ಲಿ ಒಳಗಡೆ ಬಂದು ಇದನ್ನ ಅನುಭವಿಸಿ ಕಣ್ತುಂಬಿಕೊಂಡಾಗ ಆ ಸಾವಿರ ವರ್ಷಗಳ ಕಾಯುವಿಕೆಗೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಒಳಗಡೆ ಬಂದು ಇದನ್ನ ಅನುಭವಿಸಿದಾಗ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಆ ದೃಶ್ಯವನ್ನ ತೋರಿಸುವ ಪ್ರಯತ್ನವನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಮಾಡ್ತಾ ಇತ್ತು. ಜೊತೆಗೆ ಅಟ್ ದ ಫಸ್ಟ್ ಟೈಮ್ ಯಾವುದೇ ಕನ್ನಡ ಚಾನಲ್ ಕೂಡ ಒಳಗಡೆ ಬಂದಿರಲಿಲ್ಲ. ಯಾವ ರೀತಿ ಅದ್ಭುತ ಕ್ಷಣಗಳು, ಅದ್ಭುತವಾಗಿ ಕಟ್ಟಡವನ್ನ, ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಯಾವುದೇ ಸಿಮೆಂಟ್ ಆಗಲಿ ಯಾವುದನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಎಕ್ಸಾಕ್ಟ್ಲಿ ಇದರ ಕಂಬಗಳನ್ನ ನೀವು ಗಮನಿಸಬೇಕಾಗುತ್ತೆ. ಒಂದಕ್ಕೊಂದು ಯಾವ ರೀತಿ ಜಾಯಿಂಟ್ ಮಾಡಲಾಗಿದೆ ಅನ್ನೋದನ್ನ ನಾವು ಫೀಲ್ ಮಾಡಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಾವಿರ ವರ್ಷಗಳ ಬಾಳಿಕೆ ಬರುವಂತಹ ರಾಮ ಮಂದಿರ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಈ ಕಂಬಗಳಿಂದ ನೀವು ಅರ್ಥ ಮಾಡ್ಕೊಳ್ಬಹುದು. ಒಂದಕ್ಕೊಂದು ಕಂಬಗಳು ಯಾವ ರೀತಿ ಜೋಡಣೆ ಮಾಡಲಾಗಿದೆ, ಯಾವ ರೀತಿ ನಿರ್ಮಿಸಲಾಗಿದೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸ್ಮಿತಾ, ಮಕ್ರಾನ ಮಾರ್ಬಲ್ ಈ ಒಂದು ವಿಶೇಷವಾಗಿ ಈ ಒಂದು ಕಲ್ಲನ್ನ ಬಳಸ್ಕೊಂಡು ಗರ್ಭಗುಡಿಯನ್ನ ಹಾಗೆ ಇಲ್ಲಿನ ಕಂಬಗಳನ್ನು ನಿರ್ಮಾಣ ಮಾಡಲಾಗಿರೋದು. ಸೋಮನಾಥೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದಂತಹ ಆ ಒಂದು ನಿರ್ಮಾಣ ಮಾಡಿದವರ ನೇತೃತ್ವದಲ್ಲೇ ಈ ಮಂದಿರವನ್ನು ಕೂಡ, ಇದರ ಪ್ಲಾನಿಂಗನ್ನು ಕೂಡ ಮಾಡಲಾಗಿರೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹೂಗಳ ಅಲಂಕಾರ. ನಾವು ನಿನ್ನೆ ಕೂಡ ಇದರ ದೃಶ್ಯಗಳನ್ನು ತೋರಿಸಿ ನಿಮಗೆ ಹೇಳ್ತಾ ಇದ್ವಿ, ಹೂಗಳ ಅಲಂಕಾರನೇ ಎಷ್ಟು ನೋಡಿದ್ರೂ ಕೂಡ ಸಾಕಾಗೋದಿಲ್ಲ, ಎಷ್ಟು ವರ್ಣಿಸಿದ್ರೂ ಕೂಡ ಸಾಕಾಗೋದಿಲ್ಲ, ಅಷ್ಟು ವರ್ಣರಂಜಿತವಾಗಿದೆ ಅಂತ ಹೇಳಿ ಈಗ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಆ ಹೂವಿನ ಅಲಂಕಾರ ಹಾಗೆ ಗರ್ಭಗುಡಿಯ ಒಂದು ವಿಹಂಗಮ ನೋಟವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಾಮ ಮಂದಿರದ ಮೊದಲೇ ಮಹಡಿಯ ಗರ್ಭಗುಡಿ. ಇನ್ನು 2 ಹಂತದಲ್ಲಿ ಈ ಮಂದಿರ ನಿರ್ಮಾಣ ಆಗೋದು ಬಾಕಿ ಉಳಿದಿದೆ. ಶ್ರುತಿ, ಎಕ್ಸಾಕ್ಟ್ಲಿ ಸ್ಮಿತಾ, ನೀವೇ ಹೇಳ್ತಾ ಇದ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಲಾಗಿತ್ತು ಅಂದರೆ ಇದನ್ನ 2 ಕಣ್ಣುಗಳು ಸಾಲದು ಸೌಂದರ್ಯ ಕಣ್ತುಂಬಿಕೊಳ್ಳೋದಕ್ಕೆ. 500 ವರ್ಷಗಳ ಸಂಘರ್ಷ ಕಂಡಂಥ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದು ಎಷ್ಟು ಅತ್ಯದ್ಭುತವಾಗಿ ನಿರ್ಮಿಸಲಾಗಿದೆ. ರಾಮ ಮಂದಿರವನ್ನ ಅಂತ ಒಳಗಡೆ ಬಂದು ಫೀಲ್ ಮಾಡಿಸೋ ಮೂಲಕ ಕನ್ನಡಿಗರಿಗೋಸ್ಕರ ಒಳಗಡೆ ಬಂದು ಅದನ್ನು ತೋರಿಸುವ ಪ್ರಯತ್ನವನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ ರಾಮನೂರಿನ ಸಂಭ್ರಮ, ಇಲ್ಲಿನ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ಮುಂದೆ ಇಟ್ಟಿದ್ವಿ. ಅದೇ ರೀತಿ ನಾವೇ ಮೊದಲು ರಾಮ ಮಂದಿರ ತೋರಿಸುವಂತಹ ಪ್ರಯತ್ನವನ್ನ ಕನ್ನಡಿಗರಿಗಾಗಿ, ಕಾರಣ ನಾವು ಭರವಸೆ ಕೊಟ್ಟಿದ್ವಿ, ಅದನ್ನ ಉಳಿಸ್ಕೊಳ್ತಾ ಇದ್ದೀವಿ. ಮನೆಯಲ್ಲೇ ಕೂತ್ಕೊಂಡು ಈ ರಾಮ ಮಂದಿರದ ದೃಶ್ಯಗಳನ್ನ ನೀವು ಕಣ್ತುಂಬಿಕೊಳ್ಳಬಹುದು ಅಂತ ಹೇಳಿದ್ವಿ. ಅದೇ ರೀತಿ ಮನೆಯಲ್ಲೇ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಮೂಲಕ ಈ ಮಂದಿರದ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ನಾನು ಹಾಗೆ ಶ್ರುತಿ ಬಹುಶಃ ಮಾತುಗಳಲ್ಲಿ ವರ್ಣಿಸೋಕೆ ಸಾಧ್ಯವಾಗದಷ್ಟು ಅನುಭೂತಿ ಈ ಒಂದು ಜಾಗದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯ ಮಂದಿರದ ಒಳಗಿದ್ದೀವಿ. ನನ್ನ ಕ್ಯಾಮ್ರಾ ಪರ್ಸನ್ ಶಿವನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಂದು ಜಾಗದಲ್ಲಿ ನಿಂತು 1-2 ನಿಮಿಷ ರಾಮನ ಬಗ್ಗೆ ಹಾಗೆ ರಾಮ ಮಂದಿರದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ವೀಕ್ಷಕರಿಗೆ ಇಲ್ಲಿನ ದೃಶ್ಯವನ್ನು ನಾವೀಗ ಆಲ್ರೆಡಿ ತೋರಿಸಿದ್ದೀವಿ. ಇದೇ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ದೇಶ ವಿದೇಶಗಳಿಂದ ಇಲ್ಲಿಗೆ ಅಯೋಧ್ಯ ನಗರಿಗೆ ಆಗಮಿಸ್ತಾ ಇದ್ದಾರೆ. ನಾವು ರಿಪಬ್ಲಿಕ್ ಕನ್ನಡದ ಮುಖಾಂತರ, ನಾನು ಹಾಗೆ ನನ್ನ ಕಲೀಗ್ ಶ್ರುತಿ, ಕನ್ನಡದ ವೀಕ್ಷಕರಿಗೆ ಈ ರಾಮಲಲ್ಲನ ಗರ್ಭಗೃಹದ ವಿಹಂಗಮ ನೋಟವನ್ನು ನಿಮ್ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಿಂದೂ ಸಮುದಾಯದ ಅಸ್ಮಿತೆಯ ಪ್ರತಿಬಿಂಬ ಅಂತ ಹೇಳಿ ದೇಶ ವಿದೇಶಗಳಲ್ಲಿರುವ ಹಿಂದೂ ಸಮುದಾಯದ ಅನುಯಾಯಿಗಳು ಇವತ್ತು ಈ ಒಂದು ಮಂದಿರಕ್ಕೋಸ್ಕರ ತಾವಿರುವ ಜಾಗದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದಾರೆ. ರಾಮನ ಆಗಮನದ ಆ ಸಂಭ್ರಮವನ್ನು ಅನುಭವಿಸಿದ್ದಾರೆ. ನಿಮಗೆ ಭರವಸೆ ಕೊಟ್ಟಿದ್ವಿ, ರಾಮ ಮಂದಿರದ ಪ್ರತಿಯೊಂದು ದೃಶ್ಯಗಳನ್ನ, ಇಲ್ಲಿನ ಸಂಭ್ರಮದ ಕ್ಷಣಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತ. ಆ ಭರವಸೆಯನ್ನ ಸ್ಮಿತಾ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಭಾವಿಸ್ತೀವಿ. ಕಾರಣ ರಾಮ ಮಂದಿರದ ಒಳಗಡೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಂದಿರೋದು ಇಲ್ಲಿ ಫೀಲ್ ಮಾಡಿಸೋ ಜೊತೆಗೆ ಅದನ್ನ ಮುಟ್ಟಿ ತೋರಿಸುವ ಮೂಲಕ ಯಾವ ರೀತಿ ರಾಮ ಮಂದಿರದ ನಿರ್ಮಾಣ ಕಾರ್ಯ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ಕಟ್ಟಡದ ಪ್ರತಿ ಕಂಬಗಳನ್ನ ಕೂಡ ಯಾವುದೇ ಸಿಮೆಂಟ್ ಆಗಲಿ ಯಾವುದನ್ನ ಕೂಡ ಕಬ್ಬಿಣ ಆಗಲಿ ಬಳಕೆ ಮಾಡದೆ ಯಾವ ರೀತಿ
ಬೇರೆ ಬೇರೆ ಕಡೆಯಿಂದ ತಂದಿರುವಂತಹ ಶಿಲೆಗಳಿಂದ ಕೆತ್ತಿ ಕಂಬಗಳನ್ನ ಸಿದ್ಧಪಡಿಸಲಾಗಿದೆ. ಒಂದಕ್ಕೊಂದು ಅದನ್ನ ಜೋಡಣೆ ಮಾಡಲಾಗಿದೆ. ಸಾವಿರ ಸಾವಿರ ವರ್ಷಗಳು ಬಾಳಿಕೆ ಬರುವಂತಹ ರಾಮ ಮಂದಿರದಲ್ಲಿ ನಿಂತು ನಾವು ಮಾತನಾಡ್ತಾ ಇದ್ದೀವಿ. ರಾಮ ನಮ್ಮವ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಸಂದರ್ಭ ಅಂತ ಅನ್ಸುತ್ತೆ. ಅದೇ ಖುಷಿ ಕೋಟ್ಯಾನು ಕೋಟಿ ಹಿಂದೂಗಳಲ್ಲೂ ಕೂಡ ಮನೆ ಮಾಡಿದೆ. ಆ ಸಂಭ್ರಮ ನೋಡೋದಕ್ಕೆ ನಮಗೆ ಸಿಗ್ತಾ ಇದೆ ರಾಮನೂರಿನಲ್ಲಿ. ಮೋಸ್ಟ್ಲಿ ಒಳಗಡೆ ಬಂದಾಗ ಫೀಲ್ ಮಾಡಿದಾಗ ರಾಮಲಲ್ಲನ ಕಣ್ತುಂಬಿಕೊಂಡಾಗ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಆ ಭಾವನೆ. ಯಾಕೆ ಕನ್ನಡಿಗರಿಗೆ ತುಂಬಾ ಖುಷಿ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾ ಇರೋದು ಇಡೀ ಮಂದಿರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತವರು ಕನ್ನಡಿಗರು. ಗೋಪಾಲ್ಜಿ ಕೇವಲ ಅಷ್ಟಕ್ಕೆ ನಿಲ್ಲಿಲ್ಲ, ಈಗ ನಾವೇ ನಿಂತಿದ್ದೀವಿ ಈ ಒಂದು ಭವ್ಯವಾದ ರಾಮ ಮಂದಿರ. ಇದನ್ನು ಗಟ್ಟಿಯಾಗಿ 1000 ವರ್ಷಗಳ ಕಾಲ ನಿಲ್ಲುವಂತೆ ಮಾಡಿರೋದು ಇದರ ಅಡಿಪಾಯ. ಈ ಅಡಿಪಾಯದಲ್ಲಿರ್ತಕ್ಕಂತಹ ಕಲ್ಲು ಗ್ರನೈಟ್, ಅದು ಕರ್ನಾಟಕದ್ದು. ಕೇವಲ ಇದಿಷ್ಟು ಮಾತ್ರವಲ್ಲ, ಈ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ತೊಡಕೊಂಡಿರುವ ಎಂಜಿನಿಯರ್ಗಳು ಕರ್ನಾಟಕದವರು. ಈಗೇನು ಈ ಮಂದಿರವನ್ನು ಬೆಳಕಾಗಿಸಿದೆ, ಇಲ್ಲಿನ ಎಲೆಕ್ಟ್ರಿಕಲ್ ವರ್ಕ್ ಆ ಕೆಲಸವನ್ನು ಮಾಡಿದವರು ನಮ್ಮ ಕನ್ನಡಿಗರು. ಇಷ್ಟು ಮಾತ್ರವಲ್ಲ, ಅತ್ಯಂತ ಪ್ರಮುಖವಾದ ವಿಚಾರ ಅಂತಂದರೆ ನಮ್ಮ ಹಿಂಭಾಗದಲ್ಲಿರ್ತಕ್ಕಂಥ ರಾಮಲಲ್ಲ, ಆ ರಾಮಲಲ್ಲನ ಶಿಲೆ ಬಂದಿದ್ದು ಕರ್ನಾಟಕದಿಂದ. ಹಾಗೆ ಆ ಶಿಲೆಯನ್ನು ಮೂರ್ತಿಯಾಗಿ ರೂಪಿಸಿದ್ದು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್. ರಾಮ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ರಾಮ ಮಂದಿರಕ್ಕೆ ಬಂದು ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳೋಕೆ ಕಾತರರಾಗಿದ್ದಾರೆ. ಏನು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಗಿದಿದೆ, ಆ ಕಾರ್ಯಕ್ರಮದ ನಂತರದಲ್ಲಿ ಸ್ವಚ್ಛತಾ ಕಾರ್ಯಗಳು ಕೂಡ ನಡೀತಾ ಇದೆ. ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿದ ನಂತರದಲ್ಲಿ ಮಂದಿರದ ದ್ವಾರವನ್ನು ಬಂದ್ ಮಾಡಲಾಗುತ್ತೆ. ಸಾಮಾನ್ಯರಿಗೆ, ರಾಮ ಭಕ್ತರಿಗೆ ಮಂದಿರ ಹಾಗೆ ಮಂದಿರದ ರಾಮಲಲ್ಲನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಹೀಗಾಗಿ ನಾವು ಅನೇಕ ಕನ್ನಡಿಗರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಶ್ರುತಿ, 10 ದಿನ ಆದರೂ ಪರವಾಗಿಲ್ಲ, ನಾವಿಲ್ಲಿಂದ ಹೋಗೋದಿಲ್ಲ, ರಾಮಲಲ್ಲನ ದರ್ಶನವನ್ನು ಮಾಡ್ಕೊಂಡೇ ಹೋಗೋದು ಅಂತ ಹೇಳಿ. ನಾಳೆ ಆ ಎಲ್ಲರಿಗೂ ಕೂಡ ರಾಮನ ದರ್ಶನ ಸಿಗತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಶ್ರುತಿ, ಮೋಸ್ಟ್ಲಿ ನೀವೇ ಹೇಳ್ದಂಗೆ ಎಷ್ಟೇ ದಿನ ಆಗ್ಲಿ, ಇಷ್ಟು ವರ್ಷನೇ ಕಾದಿದೀವಂತಪ್ಪ, 10-15 ದಿನ ಯಾವ ಲೆಕ್ಕ, ನಾವು ಇದ್ದು ರಾಮನನ್ನ ಕಣ್ತುಂಬಿಕೊಂಡೇ ಇಲ್ಲಿಂದ ಹೋಗ್ತೀವಿ ಅಂತ ರಾಮ ಭಕ್ತರು ಇನ್ನೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಕಾರಣ ಎಷ್ಟು ಚಳಿ ಅಂದರೆ ರಾಮನೂರಿನಲ್ಲಿ ನಿಲ್ಲಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಚಳಿ. ಬಟ್ ಆ ಚಳಿಯೂ ಕೂಡ ರಾಮನ ಮುಂದೆ ಲೆಕ್ಕಕ್ಕಿಲ್ಲ ಅಂತ ರಾಮನ ಭಕ್ತರು ಹೇಳ್ತಾರೆ. ಹಾಗಾಗಿ ಚಳಿಯೂ ಬೇಡ, ಬಟ್ ರಾಮನನ್ನ ನೋಡಬೇಕು, ನಮ್ಮ ರಾಮನನ್ನ ಕಣ್ತುಂಬಿಕೊಳ್ಬೇಕು, ರಾಮನ ಆಶೀರ್ವಾದ ಪಡೆದುಕೊಳ್ಬೇಕು. ಇಷ್ಟು ವರ್ಷದ ಕಾಯುವಿಕೆಗೆ ನಮಗೆ ಉತ್ತರ ಸಿಕ್ಕಿದೆ ಅನ್ನುವಂಥ ಸಂಭ್ರಮ ಮಾತ್ರ ರಾಮನೂರಿನಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ, ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಅದನ್ನ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ರಾಮನೂರಿನ ಸಂಭ್ರಮ ಮಾತ್ರ ಅಲ್ಲ, ರಾಮ ಮಂದಿರದ ಒಳಗಡೆ ಬಂದ್ರೆ ಎಷ್ಟು ಪದಗಳಲ್ಲಿ ವರ್ಣನೆ ಮಾಡಿದ್ರು ಕೂಡ ಸಾಕಾಗಲ್ಲ. ಅದೇ ಕಾರಣಕ್ಕೆ ರಾಮ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಪ್ರತಿಯೊಬ್ಬರ ಕನಸು ಸನಾತನ ಧರ್ಮದ ಸಂಕೇತವಾಗಿ ಇವತ್ತು ರಾಮ ಮಂದಿರ ನಿಂತಿದೆ ಅಂದ್ರೆ ಕೋಟ್ಯಾನು ಕೋಟಿಗಳ ಹಿಂದೂಗಳ ನಾಡಿ ಮಿಡಿತ ರಾಮ ಆಗಿದ್ದಾನೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ರಾಮ ನಮ್ಮವ, ಆತ ಜನ್ಮ ಪಡೆದಂತಹ ಸ್ಥಳದಲ್ಲಿ ನೆಲೆಯೂರಿರೋದು ಎಷ್ಟು ಖುಷಿ ಕೊಟ್ಟಿದೆ ರಾಮ ಭಕ್ತರಿಗೆ ಅಂತ. ನಿಜ ಶ್ರುತಿ, ನಾವು ಸತತವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ 7 ದಿನಗಳಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ರಾಮನೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಾಗೇನೆ ಇದೀಗ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆದ ದಿನವೇನೆ ಮಂದಿರದ ಒಳಭಾಗ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಅದೇ ರೀತಿ ರಾಮ ಮಂದಿರದ ಹೊರಗಡೆಯ ಒಂದು ಲುಕ್ ಅನ್ನ ಕೂಡ ನಿಮ್ಗೆ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ಬಿಡ್ತೀವಿ. ಕಾರಣ ಒಳಗಡೆ ಮಾತ್ರ ಅಲ್ಲ, ರಾಮ ಮಂದಿರದ ಹೊರಗಡೆ ನಿಂತು ನೋಡಿದ್ರು ಕೂಡ ಆ ಸುಂದರ ಕ್ಷಣಗಳನ್ನ ನೀವು ಕಣ್ತುಂಬಿಕೊಳ್ಳಬಹುದು ಅಂತ ಅನ್ಸುತ್ತೆ. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಲಾಗಿದೆ ರಾಮ ಮಂದಿರದ ಹೊರಗಡೆ, ಎಷ್ಟು ಚೆನ್ನಾಗಿ ದೀಪಾಲಂಕಾರ ಮಾಡಲಾಗಿದೆ, ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಈ ಐತಿಹಾಸಿಕ ದಿನ ಇದಕ್ಕೆ ಸಾಕ್ಷಿಯಾಗಿರೋದು ರಾಮ ಮಂದಿರ. ಆ ದೃಶ್ಯವನ್ನ ತೋರಿಸ್ತಾ ನಾವು ಹೋಗ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಶಿವುಗೆ ಹೇಳ್ತಾ ಇದ್ದೀನಿ, ಹೊರಗಡೆಯ ನೋಟವನ್ನ ಕೂಡ ಒಂದ್ಸಾರಿ ಕನ್ನಡಿಗರಿಗೋಸ್ಕರ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೀವಿ. ಸ್ಮಿತಾ, ಹೊರಗಡೆನೂ ನೋಡ್ಬೇಕು ಅಂತ ಅನ್ಸುತ್ತೆ ಸುಂದರ ಕ್ಷಣಗಳು. ಮೋಸ್ಟ್ಲಿ ಇತಿಹಾಸದ ಪುಟಗಳಲ್ಲಿ ಬರೆದಿಡಬೇಕು ಅಂತ ಅನ್ಸುತ್ತೆ. ಈ ದಿನವನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಸುದಿನ ಇವತ್ತು. ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ದಿನದಂದೇ ರಿಪಬ್ಲಿಕ್ ಕನ್ನಡ ಒಳಗಡೆ ಬಂದಿದೆ. ಮೋಸ್ಟ್ಲಿ ನಮ್ಮ ಸಂತೋಷ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾರಿಗೇ ಆಗಲಿ ಸಾಮಾನ್ಯ ವ್ಯಕ್ತಿ ಒಳಗಡೆ ಬಂದಾಗ, ರಾಮಲಲ್ಲನ ನೋಡಿದಾಗ, ರಾಮ ಮಂದಿರದ ಒಳಗಡೆ ಪ್ರವೇಶ ಪಡ್ಕೊಂಡಾಗ ಅವ್ರ ಖುಷಿಗೆ ಪಾರವೇ ಇರೋದಿಲ್ಲ. ಎಕ್ಸಾಕ್ಟ್ಲಿ ಹೊರಗಿನ ನೋಟ. ಮುಂದೆ ಕಳಿಸ್ಬಿಡೋಣ, ಸೊ ದಟ್ ನಾವು ಬೀಳೋದು ಬೇಡ. ಮುಂದೆ ಬನ್ನಿ ಶಿವು. ಎಸ್, ಇದು ರಾಮ ಮಂದಿರದ ಹೊರಭಾಗದ ದೃಶ್ಯಗಳು.
ರಾಮ ಹಾಗೆ ಸೀತೆಯ ವಿವಾಹ ಮಹೋತ್ಸವದ ಆ ಒಂದು ಚಿತ್ರಣವನ್ನು ಅಲ್ಲಿ ನೀಡಲಾಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗಲೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ವಿಶೇಷ ಆಹ್ವಾನಿತರು ಹಾಗೆ ಪಾಸನ್ನು ಇರುವವರು. ಹೊರಗೆ ಹೋಗುವ ಪ್ರಯತ್ನ ಇದೀಗ ಎಲ್ಲರನ್ನ ಕೂಡ ಮನವಿ ಮಾಡಿ ಹೊರಗೆ ಕಳಿಸ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ಅಂದರೆ ದೇವಸ್ಥಾನದ ಒಂದು ನಿಯಮ ಅದನ್ನು ಪಾಲನೆ ಮಾಡಬೇಕು. ಹೀಗಾಗಿ ಹೊರಗೆ ಹೋಗ್ತಾನೆ ನಿಮಗೆ ಯಾವ ರೀತಿಯಾಗಿದೆ ಚಿತ್ರಣಗಳು ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸುತ್ತಲೂ ಕೂಡ ದೇವ ಲೋಕವನ್ನೇ ಸೃಷ್ಟಿ ಮಾಡದಂತೆ ಇಲ್ಲಿನ ಈ ಒಂದು ದೇವಸ್ಥಾನದ ವಾತಾವರಣ ಇರೋದು, ಇದರ ಕೆತ್ತನೆ ಅಥವಾ ಇದರ ನಿರ್ಮಾಣ ಕಾರ್ಯ ಎಲ್ಲವೂ ಕೂಡ ನಿಜಕ್ಕೂ ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವಾಗದೇ ಇರೋ ರೀತಿಯದ್ದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಪದೇ ಪದೇ ವರ್ಣಾತೀತವಾಗಿದೆ ಈ ಒಂದು ರಾಮ ಮಂದಿರ ಅಂಥೇಳಿ. ಇದೇ ಒಂದು ಮಂದಿರದ ನಿರ್ಮಾಣಕ್ಕೋಸ್ಕರ ನಡೆದ ಸಂಘರ್ಷಗಳು. LK ಅಡ್ವಾಣಿಯವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಮಂದಿರ್ ವಹಿ ಬನಾಯಂಗೆ ಅಂತ ಮಾತ್ರ ಹೇಳಿದಲ್ಲದೆ ಭವ್ಯ ಮಂದಿರ್ ಬನಾಯಂಗೆ, ದಿವ್ಯ ಮಂದಿರ್ ಬನಾಯಂಗೆ ಅಂತ ಹೇಳಿದರು. ಅದರಂತೆಯೇ ಇಲ್ಲಿ ನಿರ್ಮಾಣವಾಗಿರೋದು ಭವ್ಯವಾದ ಹಾಗೆ ದಿವ್ಯವಾದ ರಾಮ ಮಂದಿರ. ದೃಶ್ಯಗಳಲ್ಲಿ ನನ್ನ ಹಿಂಭಾಗದಲ್ಲೂ ಕೂಡ ಗಮನಿಸ್ತಿದ್ದೀರಿ. ಇದೇ ವೇದಿಕೆ ಮೇಲೆ ನಿಂತು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರು ಮಾತನಾಡಿದ್ರು. ಹಾಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದೇ ಒಂದು ಜಾಗದಿಂದ ಮಾತನಾಡಿದ್ರು. ನಾವು ಅಲ್ಲೇ ಇದ್ದೀವಿ, ಅಲ್ಲಿಂದ ನೇರ ಪ್ರಸಾರದಲ್ಲಿ ನಿಮ್ಮವರೆಗೂ ಇಲ್ಲಾಗಿರುವ ಘಟನಾವಳಿಗಳನ್ನು ಮತ್ತೊಮ್ಮೆ ನೆನಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ಕೇವಲ ಒಂದು ಮಂದಿರ ಅಲ್ಲ, ಬದಲಾಗಿ ಪರಕೀಯರ ದಾಳಿಯಿಂದ ಹುದುಗಿ ಹೋಗಿದ್ದ ಹಿಂದೂ ಸಮುದಾಯದ ಧಾರ್ಮಿಕ ಅಸ್ಮಿತೆ ಹಾಗೆ ಶ್ರದ್ಧಾ ಭಕ್ತಿಯ ಅಸ್ಮಿತೆ. ಹೀಗಾಗಿನೇ ಈ ಒಂದು ಮಂದಿರದ ನಿರ್ಮಾಣ ಕಾರ್ಯ ಆಯಿತು ಅಂತ ಗೊತ್ತಾಗ್ತಿದ್ದ ಹಾಗೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ದೇಶ ವಿದೇಶಗಳಿಂದ, ಕೆಲವರು ಕಾಲ್ನಡಿಗೆ ಮೂಲಕ, ಕೆಲವರು ಬೈಕ್ ರ್ಯಾಲಿ ಮೂಲಕ, ಹೀಗೆ ತಮ್ಮ ಶಕ್ತಿಗೆ ಅನುಗುಣವಾಗಿ ತಾವಿದ್ದ ಕಡೆಗಳಿಂದ ಈ ಒಂದು ಮಂದಿರವನ್ನು ಕಣ್ತುಂಬಿಕೊಳ್ಳೋ ಸಲುವಾಗಿ ಆಗಮಿಸಿದ್ರು. ದೇಶ ಮಾತ್ರ ಅಲ್ಲ, ವಿದೇಶಗಳಿಂದಲೂ ಕೂಡ ಭಕ್ತರ ಆಗಮನ ಆಗಿದೆ. ಅವರೆಲ್ಲರಿಗೂ ಕೂಡ ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳುವಂತ ಅವಕಾಶ. ಅದಕ್ಕೂ ಮೊದಲು ನೀವು ರಿಪಬ್ಲಿಕ್ ಹಣ ನೋಡ್ತಾ ಇದ್ರೆ ಖಂಡಿತ ಇಲ್ಲೇ ಕೂತ್ಕೊಂಡು ರಾಮ ಮಂದಿರದ ಈ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಇದ್ದೀರಾ. ಸೊ ಅದನ್ನ ನಾವು ತೋರಿಸ್ತಾ ಇದ್ದೀವಿ. ಅದನ್ನು ಕೂಡ ಟಚ್ ಅಂಡ್ ಫೀಲ್ ಅಂತಾರಲ್ಲ, ಮುಟ್ಟಿ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಮೋಸ್ಟ್ಲಿ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಹೌದು, ತುಂಬಾ ಖುಷಿ ಆಗ್ತಾ ಇರುವಂತಹ ವಿಚಾರ ಅಂತ ಅನ್ಸುತ್ತೆ. ನೋಡಿ, ಕನ್ನಡಿಗರು ಮನೆಯಲ್ಲೇ ಕೂತ್ಕೊಂಡು ಈ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವಂತ ಸುದಿನ ರಿಪಬ್ಲಿಕ್ ಹಣ ಮೂಲಕ. ಅದಕ್ಕೆ ಹೇಳಿದ್ದು ರಿಪಬ್ಲಿಕ್ ಹಣ ನೋಡ್ತಾ ಇದ್ರೆ ನೀವು ರಾಮ ಮಂದಿರದ ರಾಮನೂರಿನ ಸಂಭ್ರಮದ ಕ್ಷಣಗಳು ಯಾವುದೂ ಕೂಡ ಮಿಸ್ ಆಗೋದೇ ಇಲ್ಲ ಅಂತ. ಈ ಕ್ಷಣ ಈ ಗಳಿಗೆ ಹಾಗೆ ಇದೆ. ಎಂಥವ್ರಿಗಾದರೂ ಕೂಡ ಭಕ್ತಿ ಭಾವ, ಸಂತೋಷ, ಸಡಗರ ಅದು ಎಲ್ಲೇ ಮೀರಿ ಆಚೆ ಬರುವಂಥದ್ದು. ಯಾಕಂತಂದರೆ ಇದೊಂದು ಮಂದಿರದ ನಿರ್ಮಾಣಕ್ಕೋಸ್ಕರ ನಡೆದ ಸಂಘರ್ಷ ಅಂಥದ್ದು, ಇದೊಂದು ಮಂದಿರದ ನಿರ್ಮಾಣಕ್ಕೋಸ್ಕರ ನಡೆದ ಹೋರಾಟಗಳು ಅಂಥದ್ದು, ತಪಸ್ಸು ಅಂಥದ್ದು. ಅಂಥ ತಪಸ್ಸುಗಳು ಸಂಘರ್ಷದ ಫಲವಾಗಿ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ ರಾಮ ಮಂದಿರ. ಆ ರಾಮ ಮಂದಿರದ ಮುಂಭಾಗದಿಂದ ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೀವಿ. ನಾನು ಹಾಗೆ ಶ್ರುತಿ. ನಮಗೂ ಖುಷಿ ಇದೆ, ನಮ್ಮ ಖುಷಿ ಕೂಡ ಎಲ್ಲೇ ಮೀರಿದೆ. ಭಾವ ಅಂತಾರಲ್ಲ, ಗಂಟೆಗಟ್ಟಲೆ ನಿಂತು ಕಾದಿದ್ದು ಕೂಡ ಸಾರ್ಥಕವಾಗಿದೆ. ರಾಮಲಲ್ಲನ ಸಮೀಪದಿಂದ ವರದಿಯನ್ನ ಪ್ರಸಾರ ಮಾಡುವ, ಕನ್ನಡಿಗರಿಗೆ ವಿಚಾರಗಳನ್ನು ತಿಳಿಸುವ ಆ ಒಂದು ಧನ್ಯತಾ ಭಾವ, ಆ ಒಂದು ಖುಷಿ, ಆ ಒಂದು ಸಂಭ್ರಮ ರಿಪಬ್ಲಿಕ್ ಕನ್ನಡದಿಂದಾಗಿ ನನಗೆ ಹಾಗೆ ಶ್ರುತಿಗೆ, ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಗೂ ಕೂಡ ಲಭ್ಯವಾಗಿದೆ. ಲೈಟಿಂಗ್ ವ್ಯವಸ್ಥೆ ನಾವು ಮಾತನಾಡಲೇಬೇಕು ಕನ್ನಡಿಗರಿಂದ. ರಾಮಲಲ್ಲನ ಮೂರ್ತಿ ಬಗ್ಗೆ ಮಾತನಾಡಲೇಬೇಕು ಕನ್ನಡಿಗರಿಂದ. ಇಡೀ ದೇವಸ್ಥಾನದ ನಿರ್ಮಾಣದ ನಿರ್ವಹಣೆ ಅದು ಕೂಡ ಮಾತನಾಡಲೇಬೇಕು ಕನ್ನಡಿಗ ಗೋಪಾಲ್ಜಿಯಿಂದ. ಹೀಗೆ ಕರ್ನಾಟಕಕ್ಕೂ ಹಾಗೆ ಈ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ. ಆ ಸಂಬಂಧವೇ ಇವತ್ತು ಕರ್ನಾಟಕದವರೆಗೂ ಕೂಡ, ಕನ್ನಡಿಗರಿಗೂ ಕೂಡ ರಾಮ ಮತ್ತಷ್ಟು ಹತ್ತಿರವಾಗುವಂತೆ ಮಾಡಿದೆ, ಮತ್ತಷ್ಟು ರಾಮ ನಮ್ಮವ ಅಂತ ಅನ್ನಿಸುವಂತೆ ಮಾಡಿದೆ. ಹಿಂಭಾಗದ ದೃಶ್ಯ, ಕ್ಯಾಮ್ರಾ ಪರ್ಸನ್ ಶಿವು, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಹಿಂಭಾಗದ ದೃಶ್ಯ ವಿಹಂಗಮವಾದ ಲೈಟಿಂಗ್, ಲೇಸರ್ ಲೈಟ್ ಶೋ ಇಲ್ಲಿ ನಡೆಸಲಾಗ್ತಾ ಇದೆ. ರಾಮನ ಊರಿನಲ್ಲಿ, ರಾಮನ ಮಂದಿರದಲ್ಲಿ ಎಲ್ಲವೂ ಸುಂದರ, ಎಲ್ಲವೂ ಅತಿ ಸುಂದರ. ಈ ಮಾತು ಅತಿಶಯೋಕ್ತಿಯಲ್ಲ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ಅದನ್ನು ಅನುಭವಿಸ್ತಾರೆ, ಅದು ನಿಜ ಅಂತ ಒಪ್ತಾರೆ ಕೂಡ. ಯಾಕಂತಂದರೆ ಭಾರತದಲ್ಲಿ ಅನೇಕ
ಚರ್ಚೆಗೂ ಕೂಡ ಒಳಪಟ್ಟಿತ್ತು. ಅನೇಕ ಮಂದಿರಗಳಿದೆ, ನಮ್ಮ ಊರಿನಲ್ಲೂ ಕೂಡ ರಾಮ ಮಂದಿರ ಇದೆ, ಯಾಕೆ ಇಲ್ಲಿಗೆ ಬರಬೇಕು ಅಂತ ಹೇಳಿ. ಯಾಕೆ ಬರಬೇಕು ಅನ್ನೋದಕ್ಕೆ ಉತ್ತರ ಈ ರಾಮ ಮಂದಿರ ನಿರ್ಮಾಣವಾಗಿರ್ತಕ್ಕಂತಹ ಸ್ವರೂಪ, ಹಾಗೆ ಇಲ್ಲಿರ್ತಕ್ಕಂತಹ ಈ ಸುಂದರವಾದ ನೋಟ, ಹಾಗೆ ಇಲ್ಲಿ ಹುಟ್ಟುವಂತಹ ಧನ್ಯತಾ ಭಾವ. ಯಾವ ರಾಮನಿಗೋಸ್ಕರ ಸಹಸ್ರಾರು ವರ್ಷಗಳಿಂದ ನಾವು ಕಾದಿದ್ವೋ, ಯಾವ ರಾಮನಿಗೆ ಒಂದು ನೆಲೆಯನ್ನು ಕಾಣಿಸ್ಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಿದ್ವೋ, ಆ ರಾಮನಿಗೆ ಒಂದು ಭವ್ಯವಾದ ದಿವ್ಯವಾದ ಮಂದಿರ ನಿರ್ಮಾಣವಾಗಿದೆ. ಆ ಮಂದಿರದಿಂದ ಲೈವ್ ರಿಪೋರ್ಟಿಂಗ್ ಮಾಡ್ತಿದ್ದೀವಿ ನಾನು ಹಾಗೆ ನನ್ನ ಕಲೀಗ್ ಶ್ರುತಿ. ನಮ್ಮ ಹಿಂಭಾಗದಲ್ಲಿ ಎಕ್ಸಾಕ್ಟ್ಲಿ ರಾಮ ಮಂದಿರದ ಗರ್ಭಗುಡಿ ಏನಿದೆ, ಆ ಗರ್ಭಗುಡಿಯ ಹಿಂಭಾಗದಲ್ಲಿ ನಡೀತಾ ಇದೆ ಲೇಸರ್ ಲೈಟ್ ಶೋ. ಶ್ರುತಿ, ಎಕ್ಸಾಕ್ಟ್ಲಿ ನೋಡಿ, ಯಾರೇ ಏನೇ ವಿರೋಧ ಮಾಡಿದ್ರು ಮೋಸ್ಟ್ಲಿ ರಾಮ ಮಂದಿರದ ಒಳಗಡೆ ಬಂದು ರಾಮಲಲ್ಲಾನನ್ನ ಕಣ್ತುಂಬಿಕೊಂಡ್ರೆ ಯಾರು ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಅಂಥ ಅದ್ಭುತ ಕ್ಷಣಗಳು, ಅದ್ಭುತವಾಗಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಸ್ಮಿತಾ ಹೇಳ್ದಂಗೆ ಆಲ್ರೆಡಿ ಲೇಸರ್ ಶೋ ನಡೀತಾ ಇರೋದು, ಲೇಸರ್ ಲೈಟ್ ಶೋ ನಡೀತಾ ಇರೋದು, ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಇಲ್ಲಿ ನೆರೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಪಾಸ್ ಇದ್ದವ್ರಿಗೆ ವಿವಿಐಪಿಗಳಿಗೆ ಮಾತ್ರ ಇವತ್ತು ಅವಕಾಶ. ರಾಮನ ಭಕ್ತರು ಕೂಡ ಬಂದು ಆರಾಮಾಗಿ ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳಬಹುದು. ರಾಮಲಲ್ಲನ ದರ್ಶನವನ್ನ ಮತ್ತಷ್ಟು ಸನಿಹದಿಂದ ಮತ್ತಷ್ಟು ಸಮೀಪದಿಂದ ನಿಮಗೆ ಮಾಡಿಸ್ತೀವಿ ಅಂತ ಭರವಸೆಯನ್ನ ನೀಡ್ತಾ ಇಲ್ಲಿಂದ ನೇರ ಪ್ರಸಾರವನ್ನ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.